ವಿದ್ಯಾರ್ಥಿಗಳೇ, ಈ ಗಣಿತ ಮಾಡ್ರಿ ಸರಿಯಾಗಿ. ಒಬ್ಬ ವ್ಯಕ್ತಿ 20 ಪುಸ್ತಕಗಳನ್ನು 13 ರೂಪಾಯಿಗಳಿಗೆ ಮಾರಿದನು. ಇಲ್ಲಿ ಯಾವುದೇ ಒಂದು ಲೆಕ್ಕವನ್ನು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊರಿ. ಯಾಕೆ ಅವು ಮಾರ್ಯಾನದನು ಅಂದ್ರೆ ಅದು ಏನು ಕೊಂಡ ಬೆಲೆ ಅಂತ ತಿಳ್ಕೊಬಾರ್ದು. ಅದನ್ನು 20 ಪ್ರತಿಗಳನ್ನು 13 ರೂಪಾಯಿಗಳಿಗೆ ಮಾರಿದಾಗ ಅವ್ನಿಗೆ ಎಷ್ಟು ಲಾಭ ಸಿಕ್ತು? 180 ರೂಪಾಯಿ ಲಾಭ ಸಿಕ್ತು. ಹಂಗಾದ್ರೆ ಕಾಸ್ಟ್ ಪ್ರೈಸ್ ಅಂದ್ರೆ ಏನು, ಅಸಲು ಬೆಲೆ ಎಷ್ಟು ಅಂತ ಕೇಳ್ತಾನೆ. ಭಾಳ ಸರಳ ಲೆಕ್ಕ. ಮಾರಾಟದ ಬೆಲೆ ಕೊಟ್ಟಾನ, ಲಾಭ ಕೊಟ್ಟಾನ, ಕೊಂಡ ಬೆಲೆ ಹೆಂಗೆ ಕಂಡುಹಿಡಿಬೇಕು, ಕಾಸ್ಟ್ ಪ್ರೈಸ್ ಹೆಂಗೆ ಕಂಡುಹಿಡಿಬೇಕು ಅನ್ನೋದು ವಿಚಾರ ಮಾಡ್ರಿ. ನಾನು ತಿಳಿಸ್ತಾನೆ. ನೀವೆಲ್ಲರಿಗೂ ಮ್ಯೂಟ್ ಮಾಡ್ರಿ. ಮ್ಯೂಟ್ ಮಾಡಿ ಗಣಿತಗಳನ್ನು ಬಿಡಿಸ್ರಿ, ಚಂದಂಗೆ ನೋಡ್ರಿ. ಓಕೆ, ಎಲ್ಲರನ್ನು ಮಾಡೋದಾಯ್ತಾ? ಈಗ ಎಲ್ಲರೂ ಬೋರ್ಡ್ ಕಡೆ ನೋಡಿ. ಪ್ರಶ್ನೆಯನ್ನು ಮೀನಿಂಗ್ ಹೆಂಗೆ ಮಾಡ್ಕೋಬೇಕು? ಏನು ಮಾರಾಟದ ಬೆಲೆ ಅದನು, ಏನು ಕೊಂಡ ಬೆಲೆ ಅದನು, ಏನು ಲಾಭ ಅದನು, ಏನು ಹಾನಿ ಅದನು, ಎಲ್ಲ ನೀವು ಸಣ್ಣ ಮಕ್ಕಳು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ತಿಳಿತಲ್ಲ? ಈಗ ನೋಡಿ, ಒಬ್ಬ ವ್ಯಕ್ತಿಯು 20 ಪುಸ್ತಕಗಳನ್ನು 13 ರೂಪಾಯಿಗಳಿಗೆ ಮಾರಿದನು. ಸೀದಾ ಮಾರಾಟದ ಬೆಲೆ ಅಂತ ಬರ್ಕೊಂಡು ಬಿಡ್ರಿ. ಮಾರಿದನು, ಮಾರಾಟದ ಬೆಲೆ. ಮಾರಾಟದ ಬೆಲೆ ಈಸ್ ಈಕ್ವಲ್ ಟು ಎಷ್ಟು? 1300 ರೂಪಾಯಿ. ಇಷ್ಟು ಸರಳ ಅರ್ಥ ಮಾಡ್ಕೋಬೇಕು. ಲಾಭದನ್ನು ಹಾನಿ ಅದನ್ನು ಲಾಭದ. ಓಕೆ, ಲಾಭ ಬರೋಬರಿ 180 ರೂಪಾಯಿ. ನೋಡ್ರಿ, ಮಾರಾಟದ ಬೆಲೆ ಕೊಟ್ಟಾನ, ಲಾಭ ಕೊಟ್ಟಾನ ಅಂದ್ರೆ ಅಸಲು ಬೆಲೆ. ಅಸಲು ಬೆಲೆ ಅಂದ್ರೆ ಕೊಂಡ ಬೆಲೆ. ಅಸಲು ಬೆಲೆ ಬರೋಬರಿ ಅಸಲು ಬೆಲೆ ಈಸ್ ಈಕ್ವಲ್ ಟು ಮಾರಾಟದ ಬೆಲೆ. ಅಂದ್ರೆ ಮಾರಾಟದ ಬೆಲೆ ಮೈನಸ್ ಲಾಭ. ಲಾಭ ಕೊಟ್ಟಿದ್ದ ಅಂದ್ರೆ ಕಡಿಬೇಕು. ಲಾಭ ಕೊಟ್ಟಿದ್ದ ಅಂದ್ರೆ ಮಾರಾಟದ ಬೆಲೆಯಲ್ಲಿ ಲಾಭನ ಕಳೆದು ಬಿಟ್ರೆ ಅಸಲು ಬೆಲೆ ಬಂದ್ಬಿಡ್ತದೆ. ಇಷ್ಟೇ ನೀವು ಮಾಡಬೇಕಾದದ್ದು. ಹಾನಿ ಕೊಟ್ಟಿದ್ದ ಅಂದ್ರೆ ಪ್ಲಸ್ ಮಾಡ್ರಿ. ಮಾರಾಟದ ಬೆಲೆ 1300 ರೂಪಾಯಿ ಅದ. ಆಮೇಲೆ 180 ಏನದ ಲಾಭ ಅದ. ಅದನ್ನು ಕಳೆದ್ರೆ ಏನು ಬರ್ತದೆ ನೋಡ್ರಿ ಸರಿಯಾಗಿ. 0 0 10 8 ಆದ್ರೆ 2 ಕೈಲ ಬಂತು. 1 3 2 ಆದ್ರೆ 1 1 1120 ರೂಪಾಯಿ ಏನು ಅಸಲು ಬೆಲೆ. 1120 ರೂಪಾಯಿ ಅಸಲು ಬೆಲೆ. ಆನ್ಸರ್ ಇಸ್ ಈಕ್ವಲ್ ಟು ಅಸಲು ಬೆಲೆ ಬರೋಬ್ಬರಿ ಅಸಲು ಬೆಲೆ ಇಸ್ ಈಕ್ವಲ್ ಟು 1120 ರೂಪಾಯಿ. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ, ಸಿ. ಇಂಥ ಗಣಿತಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಬಿಟ್ರೆ ಮುಗಿದೋಗ್ತದೆ. ನಿಮ್ಗೆ ಇದು ಬರ್ತಿತ್ತು. ನೀವು ಇನ್ನೊಂದು ಭಾಳ ಹೆಮ್ಮೆಯಿಂದ ಹೇಳ್ತಾನೆ, ನಿಮಗೆ ಸಾಧ್ಯ ಆದಷ್ಟು ಪೇಪರ್ಗಳನ್ನು ನಾನು ಹಾಕಿದ್ದು ನೀವು ಬರೀ ಸಣ್ಣ ಸಣ್ಣ ಲೆಕ್ಕಗಳನ್ನು ಮೊದಲೇ ರಿವಿಷನ್ ಮಾಡಿಕೊಡ್ರಿ. ಆಮೇಲೆ ವಿಷಯದ ಲೆಕ್ಕಗಳು, ಸರಳ ಬಡ್ಡಿ ಲೆಕ್ಕಗಳು, ಅವಧಿ ಲೆಕ್ಕಗಳು ಅವತ್ತೂ ಒಂದು ಸುಮ್ಮನೆ ಏನು ಮಾಡಬೇಡ್ರಿ. ಆಂಡ್ರಾಯ್ಡ್ ಟಿ ವಿ ಒಳಗೆ ಜೋಶಿ ಕೋಚಿಂಗ್ ಕ್ಲಾಸ್ ಸಿಂದಗಿ ಅಂತ ನೀವು ಏನಾದರೂ ಆಂಡ್ರಾಯ್ಡ್ ಟಿ ವಿ ಒಳಗೆ ಯೂಟ್ಯೂಬ್ದಾಗ ಸರ್ಚ್ ಮಾಡಿ ಬಿಟ್ರಿ, ನಿಮಗೆ ಬೇಕಾದಂಗೆ ಗಣಿತಗಳನ್ನು ಸುಮ್ಮನೆ ನೀವು ಕಾರ್ಡ್ ಮೇಲೆ ಸುಮ್ಮನೆ ಗಣಿತ ನೋಡ್ಕೊತ ಬಿಟ್ರೆ ನಿಮಗೆ ತಿಳಿತಾವೆ. ನೋಡಿದರೆ ನೆನಪು ಉಳಿತಾವೆ ಗಣಿತ, ಮಾಡಿದರೆ ಪರ್ಫೆಕ್ಟ್ ಆಗಿಬಿಡ್ತಾರೆ. ಅದಕ್ಕೆ ನೋಡುವುದು, ಮಾಡೋದು, ಕೇಳುವುದು ಇವೆಲ್ಲ ಏನು ವಿದ್ಯೆಯ ಒಂದು ಗಳಿಸಬೇಕಾದ್ರೆ ದಾರಿಗಳು. ನೋಡುವುದು, ಮಾಡುವುದು, ನೋಡುವುದು ಇವು ಮೂರು ಏನು ನೆನಪಿನ ಶಕ್ತಿಗೆ ಫುಡ್ ಇದ್ದಂಗೆ ಇದು. ಅದಕ್ಕೆ ನೀವೆಲ್ಲರೂ ನನ್ನ ಗಣಿತಗಳನ್ನು ವಿಡಿಯೋದಾಗ ನೀವು ಯೂಟ್ಯೂಬ್ದಾಗ ನೋಡಿ ಗಣಿತಗಳನ್ನು ಸರಿಯಾಗಿ ಫೇರ್ದಾಗ ಬರ್ಕೋರಿ. ಬರ್ಕೊಂಡು ಕಿಸಿಂದ ಇವೆಲ್ಲ ಎದುರಾಗಿ ಸಿಗ್ತಾವಪ್ಪ ಅಂದ್ರೆ ನೀವು ಬಿ ಪ್ರಕಾಶನ್ ಶಿವಮೊಗ್ಗದವ್ರ ಸರು ನಿಮಗೊಂದು ಬುಕ್ಕ ಬರ್ದಾರ. ಅವರು 35 ವರ್ಷದ ಕ್ವಶನ್ ಪೇಪರ್ ಬಿಡಿಸ್ಯಾರ. ಆ ಬುಕ್ಕ ನೀವು ರಿವಿಷನ್ ಮಾಡಿದರೆ ನಿಮ್ಮ ಸೈನಿಕ್ ಸ್ಕೂಲ್ ಆಗ್ತದೆ, ನವೋದಯನೂ ಆಗ್ತದೆ. ಎಲ್ಲರೂ ಚೆಂದಾಗಿ ಇವು ಗಣಿತಗಳನ್ನು ಬಿಡಿಸ್ಕೋರಿ. ಫೇರ್ದಾಗ ಬರ್ಕೋಬೇಕು. ಯಾವುದೇ ಪ್ರತಿಯೊಂದು ಗಣಿತಗಳನ್ನು ಬರ್ಕೋಬೇಕು. ಚೆಂದಂಗ ನೋಟ್ಬುಕ್ದಾಗ ಬರ್ಕೋರಿ.